ಡಯಾಬಿಟಿಸ್ ತಪಾಸಣೆಗೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳಿವೆ. ಏನಂದರೆ, ಈ ಲಕ್ಷಣಗಳು ಇರದ ಪಕ್ಷದಲ್ಲಿ ಯಾರಿಗೆ ತಪಾಸಣೆ ಮಾಡಬೇಕು ನಿಮಗಿದು ಗೊತ್ತೇ? ಕೆಲವೊಂದು ಮಾನದಂಡಗಳನ್ನು ನೋಡೋಣ. ಡಯಾಬಿಟಿಸ್ ಅಥವಾ ಪೂರ್ವ ಡಯಾಬಿಟಿಸ್ ಅಂದರೆ ಪ್ರೀ ಡಯಾಬಿಟಿಸ್ ಅನ್ನು ಪತ್ತೆ ಹಚ್ಚೋಕ್ಕೆ ಅಥವಾ ಲಕ್ಷಣಗಳ ಇಲ್ಲದೇ ಪಕ್ಷದಲ್ಲಿ ಈ ಒಂದು ಕೆಳಗಿನ ಮಾನದಂಡಗಳು ನಮಗೆ ಯಾರಲ್ಲಿ ಚೆಕಪ್ ಮಾಡಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತವೆ. ಫಸ್ಟ್ ಆಗಿ, ಯಾರಲ್ಲಿ ಅತಿಯಾದ ತೂಕ BMI ನೋಡಿದಾಗ 25ಕ್ಕಿಂತಲೂ ಹೆಚ್ಚು ಪರ್ ಕೆಜಿ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ, ಅಥವಾ ಏಷ್ಯಾ ಮೂಲದವರು ನಾವು ಭಾರತೀಯರು 23 kg/m², ಅಧಿಕವಾಗಿ BMI ಹೊಂದವರು ಸಕ್ಕರೆಯನ್ನು ತಪಾಸಣೆ ಮಾಡಿಕೊಳ್ಳಬೇಕು. ಡಯಾಬಿಟಿಸ್ ಇರುವ ಸಂಬಂಧಿಕರು ಇದ್ದಲ್ಲಿ, ಫಸ್ಟ್ ಜನರೇಷನ್ ಅಥವಾ ತಂದೆ ತಾಯಿಯಲ್ಲಿ ಇದ್ದಲ್ಲಿ ಅವರು ತಪಾಸಣೆ ಮಾಡಿಕೊಳ್ಳಬೇಕು. ಅಥವಾ ಆಫ್ರಿಕನ್, ಲ್ಯಾಟಿನ್, ಏಷ್ಯನ್ ಆಗಿದ್ದ ಪಕ್ಷದಲ್ಲಿ ಒಂದು ಬಾರಿ ತಪಾಸಣೆಯನ್ನು ಮಾಡಿಕೊಳ್ಳಬೇಕು. ಹೃದಯ ರೋಗದ ಇತಿಹಾಸ ಇದ್ದ ಪಕ್ಷದಲ್ಲಿ ತಪಾಸಣೆಗೆ ಒಳಪಡಬೇಕು. ರಕ್ತದೊತ್ತಡ 130 ಮತ್ತು 80 ಅಥವಾ ಅದರ ಔಷಧ ಉಪಚಾರದಲ್ಲಿ ಅಂದರೆ BP ಗುಳಿಗೆಯನ್ನು ಯಾರು ತಗೋತಿರ್ತಾರೆ ಅವರಿಗೆ. ಇನ್ನು ಲಿಪಿಡ್ ಪ್ರೊಫೈಲ್ ಅಂದರೆ ಬ್ಲಡ್ಡಿನಲ್ಲಿ ಕೊಲೆಸ್ಟ್ರಾಲ್ ಅಂಶ HDL 35ಕ್ಕಿಂತಲೂ ಕಡಿಮೆ ಅಥವಾ ಟ್ರೈಗ್ಲಿಸರೈಡ್ 250ಕ್ಕಿಂತಲೂ ಹೆಚ್ಚಿದ್ದವರು ತಪಾಸಣೆಗೆ ಒಳಪಡಬೇಕು. ಅದು ಬಿಟ್ಟು ಮತ್ತೆ ಯಾರಲ್ಲಿ ಪೂರ್ವ ಡಯಾಬಿಟಿಸ್ ಅಂತ ಏನು ಕರಿತೀವಿ, ಪ್ರೀ ಡಯಾಬಿಟಿಸ್ 5.7% HbA1c ಇದ್ದವರು, ಅಥವಾ ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸ್, ರ್ಯಾಂಡಮ್ ಶುಗರ್ ಲೆವೆಲ್ 140 ಮೀರಿದ್ದವರು, ಅಥವಾ ಖಾಲಿ ಹೊಟ್ಟೆಯಲ್ಲಿ ಶುಗರ್ 100 ದಾಟಿ 126 ಒಳಗಡೆ ಇದ್ದವರು ಮಾಡಿಸಬೇಕು. ಅದು ಬಿಟ್ಟು ಪ್ರೆಗ್ನೆನ್ಸಿ ಹೊಂದಿದ್ದ ಟೈಮಲ್ಲಿ ಅಥವಾ ಜೆಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಗರ್ಭಧಾರಣೆ ಆದ ಟೈಮಿನಲ್ಲಿ ಕಂಡುಬಂದಂಥ ಸಕ್ಕರೆ ಕಾಯಿಲೆ ಅಂಥವರು 3 ವರ್ಷಕ್ಕೊಮ್ಮೆ ತಪಾಸಣೆ ಮಾಡಿಸಿಕೊಳ್ಳಬೇಕು. 30 ವಯಸ್ಸಿನಿಂದ ತಪಾಸಣೆಯನ್ನು ಆರಂಭಿಸಬೇಕು. ಸಹಜ ಫಲಿತಾಂಶವಿದ್ದರೂ ನಾರ್ಮಲ್ ಏನು ಶುಗರ್ ಇರ್ತದೆ ಅದನ್ನು ಇದ್ದರೆ, ಆದರೆ ಮೇಲಿನ ರಿಸ್ಕ್ ಫ್ಯಾಕ್ಟರ್ಗಳು ಬೊಜ್ಜು, ತಂದೆ ತಾಯಿಯಲ್ಲಿ ಸಕ್ಕರೆ ಕಾಯಿಲೆ ಇದ್ದವರು ಪ್ರತಿ 3 ವರ್ಷಕ್ಕೊಮ್ಮೆ ಮರು ತಪಾಸಣೆ ಮಾಡಿಕೊಳ್ಳಬೇಕು. HIV ಇರುವವರಲ್ಲಿ ತಪಾಸಣೆ ಮಾಡಬೇಕು. ಆದ್ದರಿಂದ ಡಯಾಬಿಟಿಸ್ ತಪಾಸಣೆ ಸಮಯಕ್ಕೆ ಮಾಡೋದ್ರಿಂದ ಡಯಾಬಿಟಿಸ್ನಿಂದ ಆಗುವ ಹಾನಿ, ಕಾಂಪ್ಲಿಕೇಶನ್ಸ್ಗಳನ್ನು ತಡೆಗಟ್ಟಬಹುದು. ಥ್ಯಾಂಕ್ ಯು.